Good morning, students. Let us study the format of profit and loss appropriation account in today's class. Let us see the format: debit side as well as the credit side. So particulars amount. Okay, so this is the format of it. So let us move forward. So let us see the profit and loss appropriation account. Okay. So what is profit and loss appropriation account? That means it is an extension of profit and loss account. ಅಂದ್ರೆ ಈಗ ಒಂದ್ ವೇಳೆ ಪ್ರಾಫಿಟ್ಸ್ ಅಂಡ್ ಲಾಸಸ್ ಅಕೌಂಟ್ ಒಳಗೆ ಯಾವಾರ ಅಡ್ಜಸ್ಟ್ಮೆಂಟ್ ಬಂದಿದ್ದಿಲ್ಲ ಅಂದ್ರೆ ಆ ಅಡ್ಜಸ್ಟ್ಮೆಂಟ್ಗಳು ಎಲ್ಲ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಒಳಗೆ ಬರ್ತವೆ. ಸೊ ಅವು ಯಾವುವು ಅಂತಂದ್ರೆ ಅದು ರಿಗಾರ್ಡಿಂಗ್ ಸ್ಯಾಲರಿ ಆಗಿರ್ಬೋದು, ಕಮಿಷನ್ ಆಗಿರ್ಬೋದು, ಅಥವಾ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಆಗಿರ್ಬೋದು, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಗಿರ್ಬೋದು, ಅಥವಾ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಲೋನ್ ಆಗಿರ್ಬೋದು. ಸೊ ಇವೆಲ್ಲ ಐಟಮ್ಸ್ಗಳು ಪ್ರಾಫಿಟ್ ಅಂಡ್ ಲಾಸ್ ಒಳಗ ಅಡ್ಜಸ್ಟ್ ಮಾಡಕ್ ಬಂದಿರುವುದಿಲ್ಲ. ಸೊ ಹಾಗಾಗಿ ಅವನ್ನ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಒಳಗ ನಾವು ಬರೀತೇವೆ. ಓಕೆ, ಸೊ ಫಾರ್ಮ್ಯಾಟ್ ನೋಡ್ಕೊಂಡ್ಬರೋಣ ಇನ್ ಡೀಟೇಲ್ ಆಗಿ. ನೆಟ್ ಪ್ರಾಫಿಟ್. ಸೊ ನೆಟ್ ಪ್ರಾಫಿಟ್ ಹಚ್ಬೇಕು. ಅಮೌಂಟ್ ಅವ್ರು ಏನ್ ಕೊಟ್ಟಿರ್ತಾರೆ ಕ್ವಶನ್ ಅಲ್ಲಿ ನೆಟ್ ಪ್ರಾಫಿಟ್ ಕೊಟ್ಟಿದ್ರೆ ಪ್ರಾಫಿಟ್ ಅನ್ನ ಹಚ್ಬೇಕು. ಅದಾದ ನಂತರ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಸೊ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಪಾರ್ಟ್ನರ್ ಏನಾದ್ರು ಡ್ರಾಯಿಂಗ್ಸ್ ಮಾಡಿದ್ರೆ ಆ ಡ್ರಾಯಿಂಗ್ಸ್ ಮೇಲೆ ಇಂಟ್ರೆಸ್ಟ್ ಅನ್ನ ಚಾರ್ಜ್ ಮಾಡಿದ ಅಮೌಂಟ್, ಕ್ಯಾಲ್ಕುಲೇಟ್ ಮಾಡಿದ ಅಮೌಂಟ್ ನಾವು ಹಚ್ಬೇಕು, ಕ್ರೆಡಿಟ್ ಸೈಡ್ ಹಚ್ಬೇಕು. ಓಕೆ, ಅಂಡ್ ದ ನೆಕ್ಸ್ಟ್ ಒನ್ ದಟ್ ಇಸ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡಿಸ್ಟ್ರಿಬ್ಯೂಷನ್ ಆಫ್ ಲಾಸ್. ಸೊ ಲಾಸ್ಟಿಗೆ ಒಂದ್ ವೇಳೆ ಡಿಫರೆನ್ಸ್ ನಮ್ ಟೋಟಲ್ ಹೈಯೆಸ್ಟ್ ಟೋಟಲ್ ಡೆಬಿಟ್ ಸೈಡ್ ಬಂತು. ಓಕೆ, ಹೈಯೆಸ್ಟ್ ಟೋಟಲ್ ಡೆಬಿಟ್ ಸೈಡ್ ಬಂದಿದೆ ಅಂದ್ರೆ ಲೋಯೆಸ್ಟ್ ಟೋಟಲ್ ಕ್ರೆಡಿಟ್ ಸೈಡ್ ಬಂದಿದೆ ಅಂದ್ರೆ ಆ ಹೈಯೆಸ್ಟ್ ಟೋಟಲ್ ಅನ್ನ ಎರಡು ಕಡೆ ಹಚ್ಕೊಂಡು ಡಿಫರೆನ್ಸ್ ಬಂತಂದ್ರೆ ದಟ್ ಇಸ್ ಡಿಫರೆನ್ಸ್ ಆನ್ ದ ಕ್ರೆಡಿಟ್ ಸೈಡ್ ಬಂತಂದ್ರೆ ಅದಕ್ಕೆ ನಾವೇನಂತೀವಿ ದಟ್ ಇಸ್ ಲಾಸ್. ಓಕೆ, ದಟ್ ಲಾಸ್ ವಿಲ್ ಬಿ ಡಿಸ್ಟ್ರಿಬ್ಯೂಟೆಡ್ ಟು ದ ಪಾರ್ಟ್ನರ್ಸ್. ಸೊ ಯಾರ್ಯಾರು ಪಾರ್ಟ್ನರ್ ಇರ್ತಾರೆ ಅವರಿಗೆ ಲಾಸ್ ಅನ್ನ ಹಂಚೋದು ಇದ್ರೊಳಗ. ಓಕೆ, ದಟ್ ಇಸ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡಿಸ್ಟ್ರಿಬ್ಯೂಷನ್ ಆಫ್ ಲಾಸ್. ಯಾವಾಗ ವೆನ್ ದೇರ್ ಇಸ್ ಅ ಮೋರ್ amount in the debit column, okay, the more total in the debit column and there is a less total in the credit column, that time we make a difference. We take a highest total both the sides and we will get the difference. So that difference is treated as a loss if it comes on the credit side. So moving on to the next one. So that is on the debit side. So net loss. So if they have given you a net loss in the problem, then you need to take the net loss in the debit side. Next one, that is interest on capital. So whatever the interest on capital you are calculated, so that should be recorded in the debit side. Interest on capital should be recorded in the debit side. Okay, so ನೀವು previously ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್ ಒಳಗೆ ಮಾಡಿದ್ರಿ, ನೆನಪಿದೆ? ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್ ಒಳಗೆ ಏನೇನು ರೆಕಾರ್ಡ್ ಮಾಡ್ತಿದ್ವಿ? ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಸ್ಯಾಲರಿ, ಕಮಿಷನ್ ಇವೆಲ್ಲ ರೆಕಾರ್ಡ್ ಮಾಡ್ತಿದ್ವಿ. ಇವೆಲ್ಲ ಯಾವ ಸೈಡ್ ರೆಕಾರ್ಡ್ ಮಾಡ್ತಿದ್ವಿ? ಕ್ರೆಡಿಟ್ ಸೈಡ್ ರೆಕಾರ್ಡ್ ಮಾಡ್ತಿದ್ವಿ. ಬಟ್ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಒಳಗ ಇವೆಲ್ಲ ಡೆಬಿಟ್ ಸೈಡ್ ಬರ್ತಾವ. ಓಕೆ, ಸೊ ಸಿಂಪಲ್ ಟೆಕ್ನಿಕ್ ನೀವು ನೆನಪಿಟ್ಕೊಳ್ಳಿಕ್ಕೆ ಅದು ಹೆಲ್ಪ್ ಆಗುತ್ತೆ. ಬಟ್ ಎಕ್ಸ್ಟ್ರಾ ಬಂದಿತ್ತು ಅಂದ್ರೆ ನೆಟ್ ಪ್ರಾಫಿಟ್ ಮತ್ತೆ ನೆಟ್ ಲಾಸ್ ಎಕ್ಸ್ಟ್ರಾ ಬಂದಿತ್ತು. ಓಕೆ, ನೆಕ್ಸ್ಟ್ ನೋಡಿ ಕಮಿಷನ್. ಸೊ ಸ್ಯಾಲರಿ ಟು ಅ ಪಾರ್ಟ್ನರ್ ಅದನ್ನು ಕೂಡ ಕೊಡಬೇಕಾಗುತ್ತೆ. ಸೊ ಅದನ್ನು ಕೂಡ ನಾವು ಇಲ್ಲಿ ಹಚ್ತೇವೆ ಕ್ರೆಡಿಟ್ ಸೈಡ್. ನೆಕ್ಸ್ಟ್ ಕಮಿಷನ್ ಟು ಅ ಪಾರ್ಟ್ನರ್. ಸೊ ಕಮಿಷನ್ ಟು ಅ ಪಾರ್ಟ್ನರ್ ಅದು ಕೂಡ ಡೆಬಿಟ್ ಸೈಡ್ ಹಚ್ತೇವೆ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಲೋನ್, ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಲೋನ್. ಸೊ ಪಾರ್ಟ್ನರ್ ಏನಾದ್ರು ಲೋನ್ ಕೊಟ್ಟಿದ್ರೆ ರಾದರ್ ದ್ಯಾನ್ ಇಸ್ ಕ್ಯಾಪಿಟಲ್ ಅಮೌಂಟ್, ವಾಟ್ ಎವರ್ ಹಿ ಹ್ಯಾಸ್ ಗಿವನ್ ದ ಮನಿ ಟು ದ ಫರ್ಮ್, ಟು ದ ಪಾರ್ಟ್ನರ್ಶಿಪ್ ಫರ್ಮ್, ಸೊ ಅದರ ಮೇಲೆ ಇಂಟ್ರೆಸ್ಟ್ ನಾವು ಕೊಡಬೇಕಾಗುತ್ತೆ ಪಾರ್ಟ್ನರ್ ಲೋನ್ ಮೇಲೆ. ಓಕೆ, ಸೊ ಮಿನಿಮಮ್ ಎಷ್ಟು ಪರ್ಸೆಂಟ್? 6% ಇಂಟ್ರೆಸ್ಟ್ ಆನ್ ಲೋನ್ ಕೊಡ್ಲೇಬೇಕು. ಅದು ಅಗ್ರಿಮೆಂಟ್ ಇರ್ಲಿ ಬಿಡ್ಲಿ, ಬಟ್ 6% ಮಿನಿಮಮ್ ಕೊಡ್ಲೇಬೇಕು. ಅವರು ಮೆನ್ಷನ್ ಮಾಡಿದ್ರೆ ಕ್ವಶನ್ ಅಲ್ಲಿ ಅದನ್ನ ರೆಕಾರ್ಡ್ ಮಾಡಬೇಕು. ನೆಕ್ಸ್ಟ್ ದಟ್ ಇಸ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡಿಸ್ಟ್ರಿಬ್ಯೂಷನ್ ಆಫ್ ಪ್ರಾಫಿಟ್. ಒಂದು ವೇಳೆ ಟೋಟಲ್ ಹೈಯೆಸ್ಟ್ ಟೋಟಲ್ ಕ್ರೆಡಿಟ್ ಸೈಡ್ ಇದೆ ಅಂತ ಅಂದ್ರೆ, ಟೋಟಲ್ ಮಾಡಿದಾಗ ಹೈಯೆಸ್ಟ್ ಟೋಟಲ್ ಕ್ರೆಡಿಟ್ ಸೈಡ್ ಇದೆ ಅಂದ್ರೆ ಆ ಟೋಟಲ್ ನ ಎರಡು ಕಡೆ ಹಚ್ಕೋಬೇಕು.
ಫಾರ್ ಎಕ್ಸಾಂಪಲ್ ಇಲ್ಲಿ 1 ಲಕ್ಷ ರೂಪಾಯಿ ಬಂದಿದೆ, ಇಲ್ಲಿ 1 ಲಕ್ಷ ರೂಪಾಯಿ ಹಚ್ಕೋಬೇಕು. ಈ 1 ಲಕ್ಷ ರೂಪಾಯಿ ಒಳಗೆ ಇವು ಎಲ್ಲ ಐಟಮ್ಸ್ ಗಳನ್ನ ಡಿಡಕ್ಟ್ ಮಾಡಿ ಇಲ್ಲೇ ಡಿಫರೆನ್ಸ್ ಬರುತ್ತಲ್ಲ, ಆ ಡಿಫರೆನ್ಸ್ ಅನ್ನ ಯಾರಿಗೆ ಹಂಚ್ಬೇಕು? ಪಾರ್ಟ್ನರ್ ಗಳಿಗೆ ಹಂಚಬೇಕು. ಸೊ ಈ ಡಿಫರೆನ್ಸ್ ಡೆಬಿಟ್ ಸೈಡ್ ಡಿಫರೆನ್ಸ್ ಬಂದ್ರೆ ಅದಕ್ಕೆ ನಾವು ಏನಂತೀವಿ? ಪ್ರಾಫಿಟ್ ಅಂತ ಹೇಳ್ತೀವಿ. ಅಂದ್ರೆ ಹೈಯೆಸ್ಟ್ ಟೋಟಲ್ ಕ್ರೆಡಿಟ್ ಸೈಡ್ ಇತ್ತು, ಆ ಟೋಟಲ್ ಅನ್ನ ಎರಡು ಕಡೆ ಹಚ್ಕೊಂಡು ಡಿಫರೆನ್ಸ್ ಅನ್ನ ಡೆಬಿಟ್ ಸೈಡ್ ಅಮೌಂಟ್ ಬರುತ್ತಲ್ಲ, ಆ ಡಿಫರೆನ್ಸ್ ಅನ್ನ ಪಾರ್ಟ್ನರ್ ಗಳಿಗೆ ಶೇರ್ ಮಾಡ್ತೀವಿ. ಸೊ ಅದಕ್ಕೆ ಡಿಸ್ಟ್ರಿಬ್ಯೂಷನ್ ಆಫ್ ಪ್ರಾಫಿಟ್ ಅಂತ ಹೇಳ್ತೇವೆ. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ದ ಫಾರ್ಮ್ಯಾಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್. ಓಕೆ, ಸೊ ಇದ್ರೊಳಗೆ ಮಿಸ್ ಆಗಿದ್ದು ಅಂದ್ರೆ ಒಂದು ಐಟಮ್, ದಟ್ ಇಸ್ ಡ್ರಾಯಿಂಗ್ಸ್. ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್ ಒಳಗ ನಾವು ನೋಡಿದ್ವಿ. ಸೊ ಪಾರ್ಟ್ನರ್ಸ್ ಕರೆಂಟ್ ಅಕೌಂಟ್ ಒಳಗೆ ಯಾವ ಐಟಮ್ಸ್ ಬಂದಿತ್ತು ಅವೆಲ್ಲ ಇದ್ರೊಳಗ ಕ್ರೆಡಿಟ್ ಸೈಡ್ ಇದ್ದಿತ್ತು ಅಲ್ಲ, ಡೆಬಿಟ್ ಸೈಡ್ ಬಂದ ಐಟಮ್ಸ್. ಓಕೆ, ಬಟ್ ಡೆಬಿಟ್ ಸೈಡ್ ಇದ್ದಿದ್ದು ಒಂದು ಐಟಮ್ ಮಿಸ್ ಆಗೈತಿ, ದಟ್ ಇಸ್ ದ ಡ್ರಾಯಿಂಗ್ಸ್ ಅಮೌಂಟ್ ಮಿಸ್ ಆಗುತ್ತೆ ಇದ್ರೊಳಗೆ. ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಒಳಗೆ ಎಲ್ಲೂ ಕೂಡ ಡ್ರಾಯಿಂಗ್ಸ್ ಅನ್ನ ನಾವು ಮೆನ್ಷನ್ ಮಾಡೋದಿಲ್ಲ. ಇದು ಒಂದು ಪಾಯಿಂಟ್ ಅನ್ನ ಕರೆಕ್ಟ್ ಆಗಿ ನೆನಪಿಟ್ಕೊಳ್ರಿ. ಸೊ ಎಕ್ಸ್ಟ್ರಾ ಬಂದಿತ್ತು ಅಂದ್ರೆ ನೆಟ್ ಪ್ರಾಫಿಟ್ ಆಸ್ ವೆಲ್ ಎಸ್ ನೆಟ್ ಲಾಸ್ ಇದ್ರೆ ಮಾತ್ರ ಹಚ್ಚಬೇಕು, ಇಲ್ಲಾಂದ್ರೆ ಇಲ್ಲ. ಓಕೆ, ಒಂದು ಪ್ರಾಬ್ಲಮ್ ನೋಡ್ಕೊಂಡ್ ಬರೋಣ. ದಟ್ ಇಸ್ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್. ಜಸ್ಟ್ ಸಿ ದಿಸ್ ಪ್ರಾಬ್ಲಮ್. Anita and Kavita are partners sharing profits and losses in the ratio of 3:2. So our ratio ಏನು? 3:2. So first given ಬರ್ಕೊಂಡ್ಬಿಡೋಣ. Okay, solution, that is Anita, Kavita. So 2 partners ಇದ್ದಾರೆ. ಓಕೆ, ಸೊ ಅವ್ರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಏನಿದೆ? 3:2. ಸೊ ಮೇಲ್ಗಡೆ ಬಡಿತೇನೆ, ದಟ್ ಇಸ್ 3:2. ವಿತ್ ಅ ಕ್ಯಾಪಿಟಲ್ ಆಫ್ 1,60,000 ರೆಸ್ಪೆಕ್ಟಿವ್ಲಿ. ಸೊ ಅವ್ರ ಕ್ಯಾಪಿಟಲ್ ಎಷ್ಟಿದೆ? 1,00,000 ಮತ್ತೆ 60,000 ಇದೆ. 1,00,000 ಇನ್ನೊಂದು 60,000. ಹೌದಾ? ನೆಕ್ಸ್ಟ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಈಸ್ ಅಗ್ರೀಡ್ ಅಟ್ 6% ಪರ್ ಆನಮ್. ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕ್ಯಾಲ್ಕುಲೇಟ್ ಮಾಡಬೇಕು, ದಟ್ ಇಸ್ ಅಟ್ 6%. ಸೊ ಅದನ್ನು ಕೂಡ ರೆಕಾರ್ಡ್ ಮಾಡ್ತೇನೆ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟು ಪರ್ಸೆಂಟ್ ಇದೆ? 6% ಇದೆ. ಅದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ರಿ. ಫಸ್ಟ್ ಅದನ್ನ ಗಿವನ್ ಬರ್ಕೊಳತ್ತೇವೆ ನಾವು. ಸೊ ನೆಕ್ಸ್ಟ್ ಏನಿದೆ? ಕವಿತಾ ಇಸ್ ಟು ಬಿ ಅಲೌಡ್ ಆನ್ ಆನ್ಯುವಲ್ ಸ್ಯಾಲರಿ ಆಫ್ 5,000. ಸೊ ಆನ್ಯುವಲ್ ಸ್ಯಾಲರಿ ಅಂದ್ರೆ ಏನು? ಆನ್ಯುವಲ್ ಸ್ಯಾಲರಿ ಅಂದ್ರೆ ಒಂದು ವರ್ಷದ ಸ್ಯಾಲರಿ. ಓಕೆ, ಸೊ ಪರ್ ಮಂತ್ ಏನು ಕನ್ಸಿಡರ್ ಮಾಡಲ್ಲ ಇಲ್ಲಿ ಒಂದು ಆನ್ಯುವಲಿ ಅಂತ ಡೈರೆಕ್ಟ್ ಕೊಟ್ಟಾರ. ಸೊ ಹಾಗಾಗಿ ಯಾರು ಕೊಟ್ಟಿದ್ದಾರೆ, ಯಾರ್ದು ಸ್ಯಾಲರಿ ಇದೆ? ಕವಿತಾ ಇದೆ. ಸೊ ಕವಿತಾ ಕಾಲಮ್ ಅಲ್ಲಿ ಸ್ಯಾಲರಿ ಅಂತ ಬರೋದು. ಕವಿತಾ ಕಾಲಮ್ಗೆ ಅಮೌಂಟ್ ಎಷ್ಟಿದೆ ಅದು ಸ್ಯಾಲರಿದು? ದಟ್ ಇಸ್ 5,000. ಸೊ 5,000 ಕವಿತಾ ಕಾಲಮ್ಗೆ ಅಮೌಂಟ್ ಹಚ್ಕೊಳ್ಳಿ. ನೆಕ್ಸ್ಟ್ ನೋಡ್ರಿ, ಡ್ಯೂರಿಂಗ್ ದ ಇಯರ್ ಅನಿತಾ ವಿಡ್ರಿವ್ 10,000 ಅಂಡ್ ಕವಿತಾ ₹5,000 ಫಾರ್ ಪರ್ಸನಲ್ ಯೂಸ್. ಸೊ ಪರ್ಸನಲ್ ಯೂಸಿಗೆ ರೊಕ್ಕ ತಕೊಂಡಿದ್ದಾರೆ. ಅನಿತಾ 10,000 ತಕೊಂಡಿದ್ದಾರೆ ಅಂಡ್ ಕವಿತಾ ₹5,000 ತಕೊಂಡಿದ್ದಾರೆ. ಸೊ ಪರ್ಸನಲ್ ಯೂಸಿಗೆ ರೊಕ್ಕ ತಕೊಂಡ್ರೆ ನಾವೇನಂತ ಹೇಳ್ತೀವಿ? ದಟ್ ವಿ ಕಾಲ್ ಇಟ್ ಆಸ್ ಡ್ರಾಯಿಂಗ್ಸ್. ಸೊ ಡ್ರಾಯಿಂಗ್ಸ್ ಎಷ್ಟಿದೆ? ಅನಿತಾದು 10,000 ಇದೆ ಅಂಡ್ ಕವಿತಾದು ಎಷ್ಟಿದೆ? ₹5,000 ಇದೆ. ಸೊ ಅದನ್ನು ಕೂಡ ನಾವು ರೆಕಾರ್ಡ್ ಮಾಡಿದ್ವಿ. ದ ಇಂಟ್ರೆಸ್ಟ್ ಆನ್ ದ ಸೇಮ್ ಬೀಯಿಂಗ್ ₹1,000 and 500 ರೆಸ್ಪೆಕ್ಟಿವ್ಲಿ. ಅಂದ್ರೆ ಅರ್ಥ ಏನು? ಸೊ ಇಂಟ್ರೆಸ್ಟ್ ಇದೆ ಅದ್ರ ಮೇಲೆ, ದಟ್ ಇಸ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಓಕೆ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಸೊ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಎಷ್ಟಿದೆ? ಅವರು ಕ್ಯಾಲ್ಕುಲೇಟ್ ಮಾಡೇ ಕೊಟ್ಟಿದ್ದಾರೆ. ಸೊ ದಟ್ ಇಸ್ 1,000 and 500. 1,000 ಅನಿತಾದು, 500
ಕವಿತಾದು. ಓಕೆ, ಸೊ ಇಷ್ಟಾಯ್ತು. ಮತ್ತೇನು ಕೊಟ್ಟಿದ್ದಾರೆ, ದ ಪ್ರಾಫಿಟ್ ಫಾರ್ ದ ಇಯರ್ ಎಂಡಿಂಗ್ 31st March 2018 amounted to rupees 25,000. So profit for the year 2018 31st March 2018. So ಎಷ್ಟಿದೆ ಪ್ರಾಫಿಟ್ ಅಮೌಂಟ್ 25,000 ಇದೆ. 25,000. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಅದರದ್ದು 6% ಅಂತ ಕೊಟ್ಟಿದ್ವಿ, ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಎದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕು, ಕ್ಯಾಪಿಟಲ್ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕು. ದಟ್ ಇಸ್ 1 lakh. ಸೊ 1 lakh ಮೇಲೆ 6% ಕ್ಯಾಲ್ಕುಲೇಟ್ ಮಾಡಿ. ಸೊ 1 lakh ಮೇಲೆ 6% ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಬರುತ್ತೆ ನೋಡಿ. ಸೊ ದಟ್ ಇಸ್ 6,000 ಬರುತ್ತೆ. ಆ 6,000 ಅನ್ನ ನಾ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದನ್ನ ನಾನು ಹಚ್ಕೋತೇನೆ. ಓಕೆ, ಅದೇ ರೀತಿ ಕವಿತಾಂದು ಕೂಡ 60,000 ಮೇಲೆ 6% ಮಾಡಿ, ದಟ್ ಇಸ್ 3,600. 1 lakh into 6 divided by 100 ಮಾಡಿದ್ರೆ 6,000 ಬರುತ್ತೆ. 60,000 into 6 divided by 100 ಮಾಡಿದ್ರೆ 3,600 ಬರುತ್ತೆ. ಓಕೆ, ಸೊ ಹಾಗಾದ್ರೆ ಏನ್ ಕ್ವಶನ್ ಅಲ್ಲಿ ಕೊಟ್ಟಿದ್ರು ಅದು ಕಂಪ್ಲೀಟ್ ಆಗಿ ನಾವು ಗಿವನ್ ಫಾರ್ಮ್ ಅಲ್ಲಿ ಬರ್ಕೊಂಡಿದ್ದೇವೆ. ಸೊ ಈಗ ಜಸ್ಟ್ ರೆಕಾರ್ಡ್ ಮಾಡೋದು ಅಕಾರ್ಡಿಂಗ್ ಟು ದ ಫಾರ್ಮ್ಯಾಟ್. ಸೊ ಫಾರ್ಮ್ಯಾಟ್ ತಕ್ಕಂಗೆ ರೆಕಾರ್ಡ್ ಮಾಡ್ಕೊಂತ ಹೋಗ್ರಿ. ಓಕೆ, ಸೊ ಫಸ್ಟ್ ಈ ಪ್ರಾಫಿಟ್ಸ್ ಅಲೋಕೇಶನ್ ಮಾಡಿದ್ವಲ್ಲ, ಇದು ಪ್ರಾಫಿಟ್ಸ್ ಅಲೋಕೇಶನ್ ನಾವು ಇದ್ರೊಳಗೆ ಮಾಡಲ್ಲ. ಬಿಕಾಸ್ ದಿಸ್ ವಿ ಕನ್ಸಿಡರ್ ಇಟ್ ಆಸ್ ಅ ನೆಟ್ ಪ್ರಾಫಿಟ್. ಇದನ್ನ ನೆಟ್ ಪ್ರಾಫಿಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಹಾಗಾಗಿ ಇದನ್ನ ರೆಕಾರ್ಡ್ ಮಾಡೋದಿಲ್ಲ. ಸೊ ನೆಟ್ ಪ್ರಾಫಿಟ್ ಅಂತ ಬರೀತೇವೆ. ಈ ಪ್ರಾಬ್ಲಮ್ ಅಲ್ಲಿ ಪ್ರಾಫಿಟ್ ಕೊಟ್ಟಿದ್ದಾರೆ. ಸೊ ದಟ್ ಇಸ್ ನೆಟ್ ಪ್ರಾಫಿಟ್. ಯಾವ ವರ್ಷದಿದು ನೆಟ್ ಪ್ರಾಫಿಟ್? ದಟ್ ಇಸ್ 2018. ಓಕೆ, ಸೊ 2018 ಮಾಡ್ತಾ ಇದ್ದೇವೆ. ನೆಟ್ ಪ್ರಾಫಿಟ್ 2018 ಎಷ್ಟಿದೆ? 25,000 ಇದೆ. 25,000 ರೆಕಾರ್ಡ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಕ್ರೆಡಿಟ್ ಸೈಡ್ ರೆಕಾರ್ಡ್ ಮಾಡಬೇಕು. ನೆಕ್ಸ್ಟ್ ಏನಿದೆ? ಇಂಟ್ರೆಸ್ಟ್. ಈ ಸೈಡ್ ಕ್ರೆಡಿಟ್ ಸೈಡ್ ಐಟಮ್ಸ್ ಯಾವ್ಯಾವ ಬರ್ತಿದ್ದು? ನೆಟ್ ಪ್ರಾಫಿಟ್ ಬರ್ತಿತ್ತು, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಬರ್ತಿತ್ತು, ಮತ್ತೆ ಡಿಸ್ಟ್ರಿಬ್ಯೂಷನ್ ಆಫ್ ಲಾಸ್ ಬರ್ತಿತ್ತು. ಓಕೆ, ಸೊ ಹಾಗಾದ್ರೆ ನೆಟ್ ಪ್ರಾಫಿಟ್ ಅಂತೂ ಬರ್ದಿದ್ದಾಯ್ತು. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಸೊ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಎಷ್ಟು ಬಂದಿದೆ? ಅನಿತಾಂದು 1,000, ಕವಿತಾಂದು 500. ಸೊ ಇಲ್ಲೇ ಬರೀತೇನೆ ಅನಿತಾ. ಸೊ ಫುಲ್ ಫಾರ್ಮ್ ಬರ್ಕೋರಿ, ಅನಿತಾ ಕವಿತಾ. ಸೊ ಅನಿತಾಂದು ಎಷ್ಟಿದೆ? 1,000 ಇದೆ. 1,000 ಅಂತ ಬರೀತೇನೆ. ಕವಿತಾಂದು 500 rupees ಇದೆ. 500 ಅಂತ ಬರುತ್ತೆ. ಸೊ ದಟ್ ಇಸ್ ಟೋಟಲ್ 1,500. ಸೊ ಈ ಸೈಡ್ ಬರುವ ಐಟಮ್ಸ್ ಯಾವ ಎರಡು ಬಂದಿದ್ದು? ದಟ್ ಇಸ್ ನೆಟ್ ಪ್ರಾಫಿಟ್ ಆಸ್ ವೆಲ್ ಆಸ್ ದ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಸೊ ಡ್ರಾಯಿಂಗ್ಸ್ ಈ ಪ್ರಾಬ್ಲಮ್ ಅಲ್ಲಿ ಯೂಸ್ ಆಗುತ್ತಾ? ಯೂಸ್ ಆಗಲ್ಲ. ಸೊ ಡ್ರಾಯಿಂಗ್ಸ್ ಈ ಪ್ರಾಬ್ಲಮ್ ಅಲ್ಲಿ ನಾವು ರೆಕಾರ್ಡ್ ಮಾಡಲ್ಲ. ಸೊ ದಟ್ ಇಸ್ ವೈ ವಿ ಆರ್ ನಾಟ್ ರೆಕಾರ್ಡಿಂಗ್. ಯಾಕಂದ್ರೆ ಫಾರ್ಮ್ಯಾಟ್ ಅಲ್ಲಿ ಬರಲ್ಲ. ನೆನಪಿಟ್ಕೊಳ್ಳಿ, ಫಾರ್ಮ್ಯಾಟ್ ಅಲ್ಲಿ ಡ್ರಾಯಿಂಗ್ಸ್ ಬರಲ್ಲ. ನಾ ಆಗಲೇ ಪ್ರೀವಿಯಸ್ಲಿ ಫಾರ್ಮ್ಯಾಟ್ ಹೇಳಬೇಕಾದ್ರೆ ಹೇಳಿದ್ದೆ. ಓಕೆ, ಸೊ ಕಂಟಿನ್ಯೂ ಮಾಡೋಣ. ನೆಕ್ಸ್ಟ್ ಏನಿತ್ತು? ಹಾಗಾದ್ರೆ ಇನ್ನು ಯಾವ ಅಡ್ಜಸ್ಟ್ಮೆಂಟ್ ಗಳು ಉಳಿದು? ದಟ್ ಇಸ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಸೊ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೇವೆ ನಾವು ಯಾರ್ಯಾರ್ದು ಎಷ್ಟೆಷ್ಟು ಬಂದಿದೆ ಅಂತ. ಅನಿತಾ, ಕವಿತಾ. ಅನಿತಾಂದು ಎಷ್ಟಿದೆ? ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 6,000 ಇದೆ. 6,000. ಕವಿತಾಂದ 3,600 ಇದೆ. ಸೊ ಟೋಟಲ್ ಮಾಡಿದಾಗ 9,600 rupees ಬರುತ್ತೆ. 9,600. ಅದನ್ನ ಎರಡೂ ಕೂಡ ಟೋಟಲ್ ಮಾಡ್ಕೊಳ್ಳಿ. ಔಟರ್ ಕಾಲಮ್ಗೆ ಅಮೌಂಟ್ ಹಚ್ಚಿ. ಓಕೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ರೆಕಾರ್ಡ್ ಆಯ್ತು. ಓಕೆ, ಕ್ಯಾಪಿಟಲ್ಸ್ ಯಾವತ್ತು ರೆಕಾರ್ಡ್ ಮಾಡೋದಿಲ್ಲ, ಓನ್ಲಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ರೆಕಾರ್ಡ್ ಮಾಡ್ತೇವೆ. ನೆಕ್ಸ್ಟ್ ಏನಿದೆ? ಸ್ಯಾಲರಿ ಇದೆ. ಸೊ ಸ್ಯಾಲರಿನೂ ಕೂಡ ರೆಕಾರ್ಡ್ ಮಾಡಿ. ಸ್ಯಾಲರಿ ಯಾರ್ದು? ಸ್ಯಾಲರಿ ಇದು ಸ್ಯಾಲರಿದು ಯಾರು ಕೊಟ್ಟಿದ್ದಾರೆ? ಯಾವ ಕಾಲಮ್ ಅಲ್ಲಿ ಇದೆ ಸ್ಯಾಲರಿ?
ಕವಿತಾ ಕಾಲಮ್ ಅಲ್ಲಿ ಇದೆ. ಸೊ ಹಾಗಾಗಿ ಕವಿತಾನ್ ಸ್ಯಾಲ್ರಿ ಇದು. ಓಕೆ, ಸ್ಯಾಲ್ರಿ ಅಂತ ಬರೋದು ವಿ ಕ್ಯಾನ್ ರೈಟ್ ಸ್ಯಾಲ್ರಿ ಇನ್ ದ ಬ್ರಾಕೆಟ್ ಯು ಕ್ಯಾನ್ ರೈಟ್ ಕವಿತಾ. ಅಥವಾ ನೀವು ಇನ್ನೂ ಹೆಂಗ್ ಬರೀಬಹುದು ಅಂದ್ರೆ ಕವಿತಾ ಸ್ಯಾಲ್ರಿ ಅಂತ ಕೂಡ ಬರೀಬಹುದು. ಓಕೆ, ಸೊ ಸ್ಯಾಲ್ರಿ ಕವಿತಾ ದಟ್ ಇಸ್ 5,000 ಹಚ್ರಿ ಸ್ಯಾಲ್ರಿ ಆಯ್ತು. ಸೊ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಆಲ್ರೆಡಿ ನಾವು ರೆಕಾರ್ಡ್ ಮಾಡಿದ್ವಿ. ಸೊ ಹಾಗಾದ್ರೆ ಎಲ್ಲಾನು ಕೂಡ ನಾವು ರೆಕಾರ್ಡ್ ಮಾಡಾಯ್ತು. ಸೊ ನೆಟ್ ಪ್ರಾಫಿಟ್ ರೆಕಾರ್ಡ್ ಮಾಡಿದ್ವಿ, ಡ್ರಾಯಿಂಗ್ಸ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ರೆಕಾರ್ಡ್ ಮಾಡಿದ್ವಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಯ್ತು, ಸ್ಯಾಲ್ರಿ ಕೂಡ ಅಡ್ಜಸ್ಟ್ಮೆಂಟ್ ರೆಕಾರ್ಡ್ ಆಯ್ತು. ಸೊ ಕ್ವಶನ್ ಅಲ್ಲಿರುವಂತ ಎಲ್ಲಾ ಡಾಟಾನ ನಾವು ಹಚ್ಚಿದ್ದೇವೆ. ಓಕೆ, ಸೊ ಹಾಗಾದ್ರೆ ಈಗ ಟೋಟಲ್ ಮಾಡ್ಕೋಬೇಕು. ಸೊ ಟೋಟಲ್ ಮಾಡ್ಕೊಳ್ಳಿ. ಹೈಯೆಸ್ಟ್ ಟೋಟಲ್ ಯಾವ ಕಡೆ ಬರುತ್ತೆ ಸ್ವಲ್ಪ ನೋಡ್ಕೊಳ್ಳಿ. ಸೊ ಹೈಯೆಸ್ಟ್ ಟೋಟಲ್ ನೋಡ್ಕೊಳ್ಳಿ. ಇಲ್ಲೇ 9,600 ಇದೆ, ಇಲ್ಲ 5,000 ಇದೆ. ಹೌದಾ, ಇಲ್ಲಿ ನೋಡಿ 25,000 ಇದೆ, ಇಲ್ಲ 1,500 ಇದೆ. ಸೊ ಯಾವ ಸೈಡ್ ಟೋಟಲ್ ಜಾಸ್ತಿ ಬರುತ್ತೆ? ಕ್ರೆಡಿಟ್ ಸೈಡ್ ಟೋಟಲ್ ಜಾಸ್ತಿ ಬರುತ್ತೆ. ಸೊ ಹಾಗಾದ್ರೆ ಕ್ರೆಡಿಟ್ ಸೈಡ್ ಟೋಟಲ್ ಎಷ್ಟಾಗುತ್ತೆ? ದಟ್ ಇಸ್ 26,500 rupees ಆಗುತ್ತೆ. 26,500 rupees ಆಯ್ತು. ಹೈಯೆಸ್ಟ್ ಟೋಟಲ್ ಅನ್ನ ಎರಡು ಕಡೆ ಹಚ್ಕೋಬೇಕಂತ ಹೇಳಿದ್ದೆ. ಸೊ ಹೈಯೆಸ್ಟ್ ಟೋಟಲ್ ಕ್ರೆಡಿಟ್ ಸೈಡ್ ಬಂದಿದೆ. ಸೊ 26,500 ಎರಡು ಸೈಡ್ ಹಚ್ಚಿದ್ವಿ. ಹೌದಾ, ಸೊ 26,500 ಎರಡು ಕಡೆ ಹಚ್ಚಿವಿ. ಸೊ ಅದ್ರೊಳಗ ನಾವು ಏನ್ ಡಿಡಕ್ಟ್ ಮಾಡ್ಬೇಕ್ರಿ? ಸೊ ಇಲ್ಲಿ ನೋಡ್ರಿ 26,500 ಒಳಗ 9,600 ಮತ್ತು 5,000 ಡಿಡಕ್ಟ್ ಮಾಡಬೇಕು. ಸೊ ವಿಲ್ ಗೆಟ್ ದಟ್ ಇಸ್ ಡಿಫರೆನ್ಸ್ ವಿಲ್ ಗೆಟ್ 11,900. 11,900 ಡಿಫರೆನ್ಸ್ ಬಂತು. ಈ ಡಿಫರೆನ್ಸ್ಗೆ ನಾವು ಏನಂತ ಹೇಳ್ತೀವಿ? ದಿಸ್ ಇಸ್ ಪ್ರಾಫಿಟ್. ಅರ್ಥ ಮಾಡ್ಕೊಳ್ಳಿ. ನೆಟ್ ಪ್ರಾಫಿಟ್ ಇತ್ತು, ಆ ಪ್ರಾಫಿಟ್ ಒಳಗ ಸ್ಯಾಲ್ರಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಟ್ವಿ, ಸ್ಯಾಲ್ರಿ ಕೊಟ್ವಿ, ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಚಾರ್ಜ್ ಮಾಡಿದ್ದ. ಸೊ ಇದೆಲ್ಲ ಫರ್ಮಿಗೆ ಬಂದಿರುವಂತ ರೊಕ್ಕ. ಫರ್ಮಿಗೆ ನೆಟ್ ಪ್ರಾಫಿಟ್ ಆಗಿತ್ತು. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ಲೆ 1,500, ಫರ್ಮಿಗೆ ಬಂದಿತ್ತು 1,500. ಸೊ ಟೋಟಲ್ ಪ್ರಾಫಿಟ್ ಅಥವಾ ಟೋಟಲ್ ನಮಗೆ ಎಷ್ಟು ಬಂದಿತ್ತು? 26,500 ಬಂದಿತ್ತು. ಆ 26,500 ಒಳಗ ನಾವು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಟ್ವಿ, ಸ್ಯಾಲ್ರಿ ಕೊಟ್ವಿ. ಅದನ್ನ ಹೈಯೆಸ್ಟ್ ಟೋಟಲ್ ಅನ್ನ ಎರಡು ಕಡೆ ಹಚ್ಕೊಂಡಿವೆ, ಅದನ್ನ ಡಿಫರೆನ್ಸ್ ತೆಗೆದಿದ್ದೇವೆ. ದಟ್ ಡಿಫರೆನ್ಸ್ ಇಸ್ 11,900. ಈ 11,900 ಯಾರಿಗೆ ಹಂಚಬೇಕು? ಸೊ ಇದಕ್ಕ ನಾವೇನಂತೀವಿ? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಪಾರ್ಟ್ನರ್ಸ್ ಯಾರ್ಯಾರಿದ್ದಾರೆ ಈ ಪ್ರಾಬ್ಲಮ್ ಅಲ್ಲಿ? ಪಾರ್ಟ್ನರ್ಗಳು ಯಾರ್ಯಾರಿದ್ದಾರೆ? ಒಂದು ಅನಿತಾ, ಇನ್ನೊಂದು ಕವಿತಾ. ಓಕೆ, ಸೊ ಅನಿತಾ, ಕವಿತಾ. ಓಕೆ, ಕ್ಯಾಲ್ಕುಲೇಟ್ ಮಾಡಬೇಕು ಅನಿತಾಗೆ ಎಷ್ಟು ಹೋಗ್ಬೇಕು ಮತ್ತೆ ಕವಿತಾಗೆ ಎಷ್ಟು ಹೋಗ್ಬೇಕು ಅಂತೇಳಿ. ಸೊ ಟೋಟಲ್ ಡಿಫರೆನ್ಸ್ ಎಷ್ಟು ಬಂದಿದೆ? 11,900 ಇದೆ. ಸೊ 11,000. ಸೊ ಅದರದ್ದು ವರ್ಕಿಂಗ್ ನೋಟ್ ತೋರಿಸ್ತೇನೆ. ಓಕೆ, ಸೊ ಇಲ್ಲೇ ವರ್ಕಿಂಗ್ ನೋಟ್ ತೋರಿಸ್ತೇನೆ. ವರ್ಕಿಂಗ್ ನೋಟ್ 1 ದಟ್ ಇಸ್ ರಿಗಾರ್ಡಿಂಗ್ ಶೇರ್ ಆಫ್ ಪ್ರಾಫಿಟ್. 11,900. ಈಗ ಅನಿತಾದ್ ಮಾಡ್ತಾ ಇದ್ದೇನೆ. ಅನಿತಾದ 11,900 ಇಂಟು, ಸೊ ಅನಿತಾದ ಶೇರ್ ಎಷ್ಟಿದೆ? ದಟ್ ಇಸ್ 3 ಡಿವೈಡೆಡ್ ಬೈ 5. ಸೊ ಎಷ್ಟಾಗುತ್ತೆ? ಸೊ 7,140 rupees ಬರುತ್ತೆ. 7,140. ಸೊ ಅದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ. 7,140 rupees ಬಂತು. ಇದೇ ರೀತಿ ಕವಿತಾಂದು ಕೂಡ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ಸೊ 11,900 ಇಂಟು 2 ಡಿವೈಡೆಡ್ ಬೈ 5. ಸೊ ಎಷ್ಟು ಬರುತ್ತೆ? ಸೊ 4,760 rupees ಬರುತ್ತೆ. 4,760 rupees ಬರುತ್ತೆ. ಸೊ ಅದನ್ನ ಈಗ ಏನ್ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ರಿ ಆ ಅಮೌಂಟ್ ನ ಇಲ್ಲಿ ಹಚ್ಚಿರಿ. ದಟ್ ಇಸ್ 7,140, ಇನ್ನೊಂದು 4,760. ಸೊ ಈ ರೀತಿ ಇವೆರಡೂ ಕೂಡಿಸಿದ್ರೆ 11,900 ಬರುತ್ತೆ. ಓಕೆ, ಸೊ ಈ ರೀತಿ ನೀವು ಪ್ರಾಬ್ಲಮ್ ಅನ್ನ ಅನಲೈಸ್ ಮಾಡಿ ಗಿವನ್ ಬರ್ಕೊಂಡು ಕರೆಕ್ಟ್ ಆಗಿ ಫಾರ್ಮ್ಯಾಟ್ ತಕ್ಕಂಗೆ ಅವನ್ ರೆಕಾರ್ಡ್ ಮಾಡಿ ಸಾಲ್ವ್ ಮಾಡಬೇಕು. ಈ ಪ್ರಾಬ್ಲಮ್ ಅಲ್ಲಿ ಪ್ರಾಫಿಟ್ಸ್ ಬಂದಿದೆ. ಸೊ ಆ ಪ್ರಾಫಿಟ್ಸ್ ಅನ್ನ ಇಲ್ಲಿ ಬರಿತೇನೆ ನಾನು. ಪ್ರಾಫಿಟ್
partners capital account, that is difference is profit. Okay, that is share in profit. That profit is distributed to the partners. So yaar partner? Anita and Kavita. Thank you.